ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇದು ಹೆಡ್ ಬ್ಯಾಲೆನ್ಸ್ ಮಾಡೋದೆಲ್ಲ ನೋಡಿದ್ದೀರಲ್ಲ, ಶೀರ್ಷಾಸನದಲ್ಲಿ ವೇರಿಯೇಷನ್ಸ್ ಎಲ್ಲ 4 ಥರ ತೋರಿಸಿದ್ದೀನಿ. ಈಗ ರೋಪ್ಸಲ್ಲಿ ಹೇಗೆ ಮಾಡೋದು ಅಂತೇಳಿ, ಈ ಥರ ರೋಪ್ಸ್ ಕೆಲವರು ಹಾಕ್ಕೊಂಡಿದ್ದೀರ, ಅದನ್ನು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಬ್ಲ್ಯಾಂಕೆಟ್ ಹಾಕ್ಕೋಬೇಕು. ಏಕೆಂತಂದರೆ ಈ ಹಗ್ಗ ಕೊರಿಯುತ್ತಲ್ಲ ಸೊಂಟಕ್ಕೆ, ಕೆಲವ್ರಿಗೆ ತುಂಬ ಹೊತ್ತಿರೋಕ್ಕಾಗಲ್ಲ. ಅದರಿಂದ ಇದು ರೋಪ್ ಶೀರ್ಷಾಸನ ಬೇಕಾದರೆ BP ಇರೋರು ಮಾಡ್ಬೋದು. ಅಂದರೆ ಕುತ್ತಿಗೆ ಮೇಲೆ ಪ್ರೆಷರ್ ಬರಲ್ವಲ್ಲ, ತಲೆ ನೆಲದ ಮೇಲೆ ಇರೋದಿಲ್ಲ. ಹಗ್ಗದ ಜೊತೆಯಲ್ಲಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಇದು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸೈಡ್ಗೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೋಬೇಕು. ಕೈ ಮೇಲಕ್ಕೆ ತೊಗೋಬಾರ್ದು. ಫಸ್ಟನೇ ಮೇಲಕ್ಕೆ ತೊಗೊಂಡ್ರೆ ಸೊಂಟಕ್ಕೆ ಬಂದುಬಿಡುತ್ತೆ ಹಗ್ಗ, ಸೊಂಟಕ್ಕೆ ಬರಬಾರ್ದು. ಕರೆಕ್ಟಾಗಿ ಇದ್ರ ಮೇಲೆ ಬರಬೇಕು, ಈ ಪೋರ್ಷನಲ್ಲಿ ಬರಬೇಕು. ಈಗ ನೋಡಿ, ನಿಧಾನ ಹೀಗೆ ಕಾಲು ಮೇಲಕ್ಕೆ ತೊಗೊಂಡು ಈ ಥರ ಬದ್ಧ ಕೋನಾಸನದಲ್ಲಿ ಇಟ್ಕೋಬೇಕು. ಹೀಗೆ ಕಾಲು ನೇರ ಮಾಡಿಬಿಟ್ರೆ ಏನಾಗುತ್ತೆ, ಸಡನ್ನಾಗಿ ತಲೆ ನೆಲದ ಮೇಲೆ ಹೋಗುತ್ತೆ, ಏಟಾಗುತ್ತೆ ನೆಲಕ್ಕೆ. ಬದ್ಧ ಕೋನಾಸನ ಮತ್ತು ಈ ಥರ ಕಾಲು ಹಿಂಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಭಯ ಆದರೆ ಫಸ್ಟ್ ಬಿಗಿನಿಂಗಲ್ಲಿ ನೋಡಿ, ಈ ಥರ ಕೈ ನೆಲಕ್ಕೆ ಇಟ್ಬಿಡ್ಬೇಕಾದ್ರೆ ಈಗ ಈ ಥರ ಇರಿ. ನೋಡಿ, ಇದರಲ್ಲಿ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಯಾಕೆಂದರೆ ಕುತ್ತಿಗೆ ಮೇಲೆ ಪ್ರೆಷರ್ ಇರಲ್ಲ ನೋಡಿ. ಅದರಿಂದ ರಿಲ್ಯಾಕ್ಸಾಗಿ ಇಟ್ಕೋಬೋದು ಈ ಥರ ಹೀಗೆ. ಇದು ಸ್ವಲ್ಪ ಹೊತ್ತಾದಮೇಲೆ ನಿಧಾನ ಹೀಗೆ ಮೊಣಕೈಗಳನ್ನು ಲಾಕ್ ಮಾಡಿ. ಮೊಣಕೈಗಳನ್ನು ಲಾಕ್ ಮಾಡಿಬಿಟ್ಟು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಇದು ಕೈ ಹೀಗೆ ಬರಬಾರ್ದು. ಈ ಥರ ಬಂದರೆ ಜಾಸ್ತಿ ಸ್ಟ್ರೆಚಿಂಗ್ ಸಿಗೋಲ್ಲ ನಿಮಗೆ ಬೆನ್ನಲ್ಲಿ. ಇದು ಸ್ವಲ್ಪ ಹಿಂಗೆ ಬರಬೇಕು ಈ ಥರ. ಇದು ನೋಡಿ, ಎಷ್ಟೊತ್ತು ಬೇಕಾದರೂ ಇರ್ಬೋದು ಆರಾಮಾಗಿ. ಅಭ್ಯಾಸ ಆದಮೇಲೆ ಕಣ್ಮುಚ್ಚಿ ಸ್ವಲ್ಪ ಹೊತ್ತಿರ್ಬೋದು. ಅಭ್ಯಾಸ ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ, ತಲೆ ಸುತ್ತ ಬರೋಂಗಾಗುತ್ತೆ, ಬೇಗ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈಸಿ ಇದೆ ಅಲ್ವಾ? ಅಭ್ಯಾಸ ಆದರೆ ಎಲ್ಲದೂ ಈಸಿ ಇರುತ್ತೆ. ಇದರಲ್ಲಿ 1 ನಿಮಿಷ 2 ನಿಮಿಷ 5 ನಿಮಿಷ ಬೇಕಾದರೂ ಇರ್ಬೋದು ಇದು ಈ ಥರ. ಮತ್ತು ವಾಪಸ್ ಬರಬೇಕಾದ್ರೆ ನೋಡಿ, ಈ ಥರ ಹಗ್ಗ ಇಟ್ಕೊಳ್ಳಿಗೆ ತಲೆ ಒಳಗೆ ತೊಗೊಳ್ಳಿ. ತಲೆ ಒಳಗೆ ತೊಗೊಂಡು ಕಾಲನ್ನು ಒತ್ತಿ ಸಡನ್ನಾಗಿ ಹೋಗಬಾರ್ದು. ಸಡನ್ನಾಗಿ ಹೋದರೆ ಮುಖಕ್ಕೆ ಬಡಿಯೋ ಚಾನ್ಸಸ್ ಇರುತ್ತೆ. ಅಂದರೆ ಸಡನ್ನಾಗಿ ಹಿಂಗೆ ಹೋಗಬಾರ್ದು. ಹಗ್ಗ ಹಿಂಗೆ ಇಟ್ಕೊಂಡು ನಿಧಾನ ವಾಪಸ್ ಬರಬೇಕು. ವಾಪಸ್ ಬಂದು ಈ ಥರ ಬನ್ನಿ. ಚೆನ್ನಾಗಿರುತ್ತೆ ಇದು ಮಾಡುವಾಗ, ತುಂಬ ಖುಷಿ ಅನಿಸುತ್ತೆ. ಆದರೆ ಈ ಥರ ಫೆಸಿಲಿಟೀಸ್ ಇರೋರು ಮಾತ್ರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಎಲ್ಲಿ ಯಾರ್ಯಾರ ಮನೇಲಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮಸ್ತೆ.